ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಕ್ಯಾಂಪಸ್ ಐಸ್. Right now, I'm standing in front of Sridevi Institute of Technology. ಪ್ರತಿ ಕ್ಯಾಂಪಸ್ನ ಸುದ್ದಿ ನಿಮ್ಮ ಮುಂದೆ, ನಮ್ಮ ಕ್ಯಾಂಪಸ್ ಏನು? ಲೆಟ್ಸ್ ಸರ್ವ್ ಇಟ್. ಕರಾವಳಿ ನಗರ ಮಂಗಳೂರು ಕಲೆ ಸಂಪ್ರದಾಯಗಳ ಬೀಡು ಅಂತಲೇ ಹೇಳ್ಬೋದು. ಇದಕ್ಕೆ ಸಾಕ್ಷಿ ಎಂಬಂತೆ ನಮಗೆ ಹೆಜ್ಜೆಗೊಂದರಂತೆ ಸಿಗುವಂತಹ ದೇವಾಲಯಗಳು. ಪ್ರತಿಯೊಂದು ದೇವಾಲಯಗಳಿಗೂ ಕೂಡ ಅದರದ್ದೇ ಆದ ಒಂದು ಮಹತ್ವವಿದೆ, ವೈಶಿಷ್ಟ್ಯವಿದೆ. ಇವತ್ತಿನ ಈ ನಮ್ಮ ಕಾರ್ಯಕ್ರಮದಲ್ಲಿ ಮಂಗಳೂರು ನಗರದಲ್ಲಿ ಪುರಾತನವಾದ ಕರ್ಣಿಕ ಮುಖ್ಯ ಪ್ರಾಣ ಹನುಮಂತ ದೇವಸ್ಥಾನದ ವಿವರ ವೈಶಿಷ್ಟ್ಯವನ್ನು ಇವತ್ತಿನ ಈ ನಮ್ಮ ಸಂಚಿಕೆಯಲ್ಲಿ ನಿಮಗೆ ತೋರಿಸಲಿಕ್ಕಿದ್ದೇವೆ. ಬನ್ನಿ ನೋಡ್ಕೊಂಡು ಬರೋಣ. अंजनीजाय विद्महे वायुपुत्राय धीमहि तन्नो वीरः प्रचोदयात्. ಈ ದೇವಸ್ಥಾನವು ವಂಶ ಪಾರಂಪರಿಕ ಕಾರಣಿಕ ವೃತ್ತಿಯವರಿಂದ ಕಾರಣಿಕ ಹನುಮಂತ ದೇವಸ್ಥಾನವೆಂದು ಶ್ರೀ ಮುಖ್ಯಪ್ರಾಣ ಉಪಾಧ್ಯಾಯರೆಂಬುವರ ಉಪಾಸನ ಸಾಮರ್ಥ್ಯದಿಂದ ಮುಖ್ಯಪ್ರಾಣ ದೇವಸ್ಥಾನವೆಂದು ಪ್ರಖ್ಯಾತಿ ಹೊಂದಿದೆ. ಈ ಸ್ಥಳವು ವೃಂದಾವನ ಸ್ವರೂಪಿಗಳಾದ ಶ್ರೀ ವಾದಿರಾಜರು ಮತ್ತು ಶ್ರೀ ಗುರು ರಾಘವೇಂದ್ರರ ಕ್ಷಣಕ್ಷಣದ ಮಾನಸ ಪೂಜೆಗಾಗಿಯೇ ಎಂಬಂತೆ ಕಾರಣಿಕ ಹನುಮಂತ ದೇವಸ್ಥಾನವೆಂಬ ಖ್ಯಾತಿ ಪಡೆದಿರುವ ಈ ನಾಡಿನ ಏಕೈಕ ಎದುರುಮುಖ ಅಭಯಹಸ್ತ ಮತ್ತು ಸಂಜೀವಿನಿ ಬಳ್ಳಿ ಹೊಂದಿರುವ ಬಂಗಾರ ವರ್ಣದ ಭವ್ಯವಾದ ಮುಖ್ಯಪ್ರಾಣ ದೇವರ ಪ್ರತಿಷ್ಠಾಪನೆಗೆ ಕಾರಣರಾದರು. ರಾಮೇಷ್ಠಂ ಕರುಣಾಪೂರ್ಣಂ ಹನುಮಂತಂ ಭಯಾವಹಂ ಶತ್ರುನಾಶಕರಂ ಭೀಮಂ ಸರ್ವಾಭೀಷ್ಟಫಲಪ್ರದಂ. ಮುಖ್ಯವಾಗಿ ಶ್ರೀ ಕರ್ಣಿಕ ಹನುಮಂತ ದೇವಸ್ಥಾನದ ಬಗ್ಗೆ ಮುಖ್ಯವಾಗಿ ಹೇಳುವುದಿದ್ರೆ, ಇದು ಒಂದು ಅಪೂರ್ವವಾದಂತಹ ದೇವಸ್ಥಾನ. ನೀವು ಎಲ್ಲ ಕಡೆಯಲ್ಲಿ ಹನುಮಂತನ ನೋಡಿರ್ಬೋದು. ಎದುರು ಮುಖ ಮತ್ತು ಪೂರ್ಣವಾದಂತಹ ಚಿನ್ನದ ವರ್ಣ, ಇಂತಹ ಒಂದು ವಿಗ್ರಹ, ಇಂತಹ ಒಂದು ದೇವಸ್ಥಾನ ಇದೊಂದೇ ಅಂತೇಳಿ ಹೇಳ್ಬೋದು. ಇಂತಹ ಒಂದು ಇಲ್ಲಿಯ ಒಂದು ಉಪಾಸನಾ ವಿಶೇಷ ಎಂದರೆ ಮಧ್ವಾಚಾರ್ಯರು ಸಂಪ್ರದಾಯ ಹೇಳಿದರೆ, ಮಧ್ವಾಚಾರ್ಯರು ಹಿಂದೆ 700 ವರ್ಷದ ಹಿಂದೆ ಹುಟ್ಟಿ ಬಂದು ತನ್ನ ವಿಶೇಷವಾದಂತಹ, ಯಾಕಂತ ಹೇಳಿದರೆ ಅವರೊಬ್ಬರು ಪ್ರಾಣದೇವರು ಏನೆಲ್ಲ ಸಂಪ್ರದಾಯಗಳಿಂದ ನಾವು ತಪ್ಪಿ ಹೋಗಿದ್ದೇವೆ, ಬಿದ್ದು ಹೋಗಿದ್ದೇವೆ, ಇದನ್ನೆಲ್ಲ ಪುನಃ ನಮಗೆ ತೋರಿಸಿಕೊಟ್ಟು ಮುಖ್ಯವಾಗಿ ಪ್ರಾಣದೇವರು 3 ಅವತಾರಗಳಿಂದ ಬಂದಿದ್ದಾರೆ. ವಾಯುದೇವರವರ ಮೂಲ ರೂಪ ಹನುಮಂತ, ಭೀಮ, ಮಧ್ವ. ಈ 3 ರೂಪಗಳಲ್ಲಿ ವಿಶೇಷವಾದಂತಹ ಉಪಾಸನೆ ಇತ್ಯಾದಿಗಳೆಲ್ಲ ಹೇಳ್ತೇನೆ. ಸಮಿದ್ದೋ ವಿಶ್ವತಸ್ಪತಿ ಹವಾಮಾನು ವಿರಾಜರಿ ಎನ್ನುತಕ್ಕಂತಹ ಮಂತ್ರದಲ್ಲಿ ಪ್ರಾಣದೇವರ ಮಹತ್ವವನ್ನು ಹೇಳ್ತಾರೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಎಂದರೆ, ಪ್ರತಿಷ್ಠಾಪನೆಗೊಂಡ ದಿನದಿಂದ ಅಂದಿನಿಂದ ಇಂದಿನವರೆಗೂ ಕೂಡ ಪುನಃ ಪ್ರತಿಷ್ಠಾಪನೆ ಎಂಬ ವಿಷಯ ಕಂಡು ಕೇಳರಿಯದ ದೇವಸ್ಥಾನದಲ್ಲಿ ಶ್ರೀ ವಾದಿರಾಜರು ಮತ್ತು ಶ್ರೀ ಗುರು ರಾಘವೇಂದ್ರ ಶ್ರೀಪಾದರ ಆರಾಧನೆ ಜೊತೆಗೆ ಶ್ರೀ ಹನುಮಂತದಂತರ್ಗತ ಶ್ರೀ ಸೀತಾರಾಮಚಂದ್ರ ದೇವರ ಆರಾಧನೆ ಮುಖ್ಯವಾಗಿದೆ. अंजनीजाय विद्महे वायुपुत्राय धीमहि तन्नो वीरः प्रचोदयात्. ಅವತಾರದಲ್ಲಿ ಬೇಕಾದಷ್ಟು ಮಾಡಿ ತೋರಿಸಿದ್ದಾರೆ. ಭೀಮೊಬ್ಬನ ಉಪಾಸನೆ, ಪ್ರತಿಯೊಬ್ಬನ ಪೂಜೆ, ಪ್ರತಿಯೊಬ್ಬನ ಮಾಡತಕ್ಕಂತಹ ಕರ್ಮಗಳು ಸರಿಯಾಗಿ ಫಲ ಕೊಡಬೇಕಾದ್ರೆ ಇದಕ್ಕೆ ಕೊನೆಯ ಗತಿ ಹನುಮಂತ. ಈ ದೇವಸ್ಥಾನವು ಸಿಂಹಾಯದ ವಾಸ್ತುಶಿಲ್ಪ ಶೈಲಿಯಲ್ಲಿದೆ. अंजनीजाय विद्महे वायुपुत्राय धीमहि तन्नो वीरः प्रचोदयात्.
ಅವಲಕ್ಕಿಕೇರಿ, ಬಜಲಕೇರಿ ಎಂಬ ಹೆಸರು ಕೂಡ ಇದೆ. ದೇವಸ್ಥಾನದ ಬಲಭಾಗದ ಮೇಲಿನ ಬದಿ ಬಜಲಕೇರಿ. ಹಿಂದೆ ಅವಲಕ್ಕಿ ರಾಟೆ ಉಳ್ಳವರು ಮತ್ತು ಇತರರು ಹರಕೆಯಾಗಿ ರಾಟೆಯಿಂದ ಮುಷ್ಟಿ ಅವಲಕ್ಕಿ ತಂದುಕೊಟ್ಟು ಶನಿಗ್ರಹಚಾರ ಪರಿಹಾರಕ್ಕಾಗಿ ಶನಿ ಪೂಜೆಯ ಕ್ರಮದ ಅಂಗವಾಗಿ ಅವಲಕ್ಕಿ ಕಜ್ಜಾಯ ನೈವೇದ್ಯ ಮಾಡಿಸುತ್ತಿದ್ದರು. ಅವಲಕ್ಕಿ ಕಜ್ಜಾಯವು ಇಂದಿಗೂ ಪ್ರತಿ ಬಲಿ ಹಾಗೂ ಮುಖ್ಯ ದಿನವೆಂದೂ ಆಚರಿಸುವ ಶನಿವಾರದಂದು ಶ್ರೀದೇವರಿಗೆ ಅಗತ್ಯವಾಗಿ ನೈವೇದ್ಯ ಮಾಡಲೇಬೇಕು. ಹೀಗೆ ಅವಲಕ್ಕಿ ಕಜ್ಜಾಯವು ಒಂದು ಸೇವೆಯಾಗಿ ಇಲ್ಲಿ ಸ್ಥಾಪಿತವಾಗಿರುತ್ತದೆ. ಉಳ್ಳಾಲದಲ್ಲಿರೋದು ಸತೀಶ್ ಅರ್ಕಿಣಿ ಅಂತ. ಇಲ್ಲಿ ನಮಗೆ ಮರದ ಪೀಠೋಪಕರಣದ ವ್ಯಾಪಾರ ಇದೆ. ಹನುಮಂತನ ಮೇಲೆ ನಮಗೆ ತುಂಬ ಅಭಿಮಾನ ಇದೆ. ಅಂದರೆ ಹನುಮಂತನ ದೇವಸ್ಥಾನ ಎಲ್ಲಿದೆ ಅಲ್ಲೆಲ್ಲ ನಾವು ಹೋಗ್ತೇವೆ. ಮೂಡಬಿದ್ರೆ ಮತ್ತು ಇಲ್ಲಿ ಬೋಳಾರದಲ್ಲಿದೆ, ಇಲ್ಲಿ ಬಜಿಲಿಕೇರಿಯಲ್ಲಿದೆ. ಬಜಿಲಿಕೇರಿ ಹನುಮಂತ ದೇವಸ್ಥಾನ ಮುಂಚಿನಿಂದ ಸಣ್ಣದರಿಂದ ನಾವು ಅದನ್ನು ಕೇಳ್ತಾ ಇದ್ದೇವೆ, ಇಲ್ಲಿ ಬರ್ತಾ ಇದ್ದೇವೆ. ವಾರಕ್ಕೆ ಒಮ್ಮೆ 2 ಸರಿ ಆದರೂ ಇದಕ್ಕೆ ಇಲ್ಲಿ ಭೇಟಿ ಕೊಡ್ತೇವೆ ನಾವು. ಹಾಗೆಯೇ ಶನಿಗ್ರಹಚಾರ ಪರಿಹಾರಕ್ಕಾಗಿ ಭಕ್ತಾದಿಗಳು ಭಕ್ತಿಯಿಂದ ಮುಖ್ಯ ಪ್ರಾಣನಿಗೆ ಎಳ್ಳೆಣ್ಣೆಯನ್ನು ಸಮರ್ಪಿಸುತ್ತಾರೆ. ಹಾಗೆ ಸಮರ್ಪಿಸಿದ ಎಳ್ಳೆಣ್ಣೆಯ ಸಂಗ್ರಹದಿಂದ ಸುಮಾರು 173 ಸಂಸ್ಥೆಗಳಿಗೆ ಅದನ್ನು ನೀಡುತ್ತಾರೆ. ಅದರಲ್ಲಿ 33 ವಿವಿಧ ಸಂಸ್ಥೆಗಳು, 80 ದೇವಸ್ಥಾನಗಳು, 60 ಭಜನಾ ಮಂದಿರಗಳು ಸೇರಿವೆ. ವಾಯುಸ್ಥಿತಿ ರತಿರ್ನಿತ್ಯಂ ಅಂತೇಳಿ ಹೇಳ್ತಾರೆ. ನಾನು ಇಷ್ಟು ದೊಡ್ಡ ಅನುಗ್ರಹ ಶಕ್ತಿಯನ್ನು ಪಡ್ಕೊಂಡದ್ದು ವಾಯುಸ್ಥಿತಿಯಲ್ಲಿ ರತನಾದದ್ದರಿಂದ ಅಂತೇಳಿ ಅಲ್ಲಿಯವರೆಗಿನಂತಹ ದೊಡ್ಡ ಮಂತ್ರ. ಅದೇ ರೀತಿ ಪವಮಾನ ಮಂತ್ರ, ಇದನ್ನು ವಿಷ್ಣು ನೀರಾಜನ ಅಂತೇಳಿ ನೀವು ಗಮನಿಸಬಹುದು. ದೇವರ ಪೂಜೆ ನಮಗೊಂದು 2.5 ಗಂಟೆ ಹೊತ್ತು ಇದ್ದರೆ 2.5 ಗಂಟೆ ಹೊತ್ತು ಯಾರಿಲ್ಲ. ಸಂಕಲ್ಪದಿಂದ ಕೊನೆಯ ತನಕ ನಾವು ಸಮೇತ ಕೊನೆಯ ಮಂಗಳಾರತಿ ಆಗುವಾಗ ಎಲ್ಲರೂ ನೋಡ್ತಾರೆ. ಗಂಟೆ ಬಾರಿಸ್ತೇವೆ, ಜಾಗಂಟೆ ಬಾರಿಸ್ತೇವೆ, ಎಲ್ಲ ಮಾಡ್ತೇವೆ, ಎಲ್ಲರೂ ನೋಡ್ತಾರೆ. ಯಾಕೆ ಹೇಳಿದರೆ ಅದು ಕೊನೆಯದ್ದು. ನಿತರಾಮ್ ರಂಜೇತಿ ಇತಿ ನೀರಾಜನಂ ಅಂತೇಳಿ ಶಾಸ್ತ್ರ ಹೇಳ್ತಾರೆ. ನಿತರಾಮ್ ರಂಜೇತಿ ಹೇಳಿದರೆ ನಾವು ದೇವರಿಗೆ ಮಹಾಮಂಗಳಾರತಿ ಆರತಿಗಳನ್ನೆಲ್ಲ ಒಂದು ವಿಧವಾದಂತಹ ಆರತಿಗಳನ್ನು ಎತ್ತುವಾಗ ನಾನು ಏನೆಲ್ಲ ಪೂಜೆ ಮಾಡಿದ್ದೇನೆ ಇವತ್ತಿನ ದಿವಸ, ಸೂರ್ಯೋದಯದಿಂದ ಇಷ್ಟೊತ್ತಿನ ತನಕ ಏನೆಲ್ಲ ಯಾವ ರೀತಿಯೆಲ್ಲ ದೇವರನ್ನು ಉಪಾಸನೆ ಮಾಡಿದೆ ಎಲ್ಲವನ್ನು ಸ್ಮರಣೆ ಮಾಡಿಕೊಂಡು ಆರತಿ ಮಾಡಬೇಕಂತೆ. ಅದನ್ನು ನೋಡ್ತಾ ನಿಂತವ ಇಷ್ಟು ಪೂಜೆ ಮಾಡಿದ ಎಲ್ಲದನ್ನೂ ನೋಡಿದ್ದ ಹಾಗೆ ಎಲ್ಲವನ್ನು ಮಾಡಿದ ಹಾಗೆ ಆಗ್ತದೆ ಅವನಿಗೆ. ಅಷ್ಟು ಅವನ ಭಕ್ತಿಯನ್ನು ನೋಡಿದರೆ ಪೂಜೆ ಮಾಡಿದಕ್ಕಿಂತಲೂ ದೊಡ್ಡ ಫಲ ಅವನಿಗಿದೆ. ಅದಕ್ಕೋಸ್ಕರ ಪ್ರತಿಯೊಂದು ಆರತಿ ಮಾಡುವಾಗ ಎಲ್ಲರೂ ನಿಂತು ನೋಡುವುದು. ಅಂತಹ ನಿತರಾಮ್ ರಂಜಯತೀತಿ ಪವಮಾನ ಹೇಳತಕ್ಕಂತಹ ಮಂತ್ರವನ್ನು ವಿಷ್ಣು ನೀರಾಜನ ಹೇಳಿದರೆ ವಿಷ್ಣುವಿಗೆ ಅತ್ಯಂತ ಖುಷಿ ಕೊಡತಕ್ಕಂತಹ ನೀರಾಜನ ಮಂತ್ರ ಅಂತ ಹೇಳಿದರೆ ಮಹಾಮಂಗಳಾರತಿ ಅಂತೇಳಿ ಹೇಳ್ತಾರೆ. ಆ ವೇದದಲ್ಲಿ ಬರತಕ್ಕಂತಹ ಪವಮಾನಕ್ಕೆ ಇದ್ದಷ್ಟು ಇಷ್ಟು ದೊಡ್ಡ ಒಂದು ಸ್ತುತಿ, ಇಷ್ಟು ದೊಡ್ಡ ಒಂದು ಪ್ರಶಂಸೆ ಯಾವ ಮಂತ್ರಕ್ಕೂ ಇಲ್ಲ. ಈ ವಿಷ್ಣು ನೀರಾಜನ ಹೇಳ್ತಕ್ಕಂತಹ ಮಂತ್ರ ಯಾರನ್ನು ಹೇಳ್ತದೆ ಹೇಳಿದರೆ ಪವಮಾನ ಪ್ರಾಣದೇವರಿಗೆ ಮಾತ್ರ ಪವಮಾನ ಹೇಳತಕ್ಕಂತಹ ಹೆಸರು ಇರುವುದು, ಬೇರೆ ಯಾರಿಗೂ ಇಲ್ಲ. ಆ ಪವಮಾನ ಮಂತ್ರದಲ್ಲಿ ಪ್ರತಿಯೊಂದು ಎಳೆಯಾಗಿ ಪ್ರಾಣದೇವರು ಮತ್ತು ಭಗವಂತನ ವಿಶೇಷ ಆಟಗಳು, ಅವರೊಳಗೆ ಇದ್ದಂತಹ ವಿಶೇಷ ಮಹತ್ವಗಳು, ಪ್ರಾಣದೇವರ ಉಪಾಸನೆ, ಪ್ರಾಣದೇವರ ಮುಖಾಂತರ ಭಗವಂತನ ಉಪಾಸನೆ ಇತ್ಯಾದಿಗಳನ್ನು ಎಳೆಯಾಗಿ ಹೇಳ್ತಾರೆ. ಅಷ್ಟು ಮಾತ್ರವಲ್ಲದೆ ಈ ಮಂತ್ರವು ಪ್ರಾಣದೇವರ 3 ಅವತಾರವಾದಂತಹ ಹನುಮಂತ ಅವತಾರದ ಬಗ್ಗೆ, ಭೀಮಾವತಾರದ ಬಗ್ಗೆ, ಮಧ್ವಾವತಾರದ ಬಗ್ಗೆ ಬಹಳಷ್ಟು ಹೇಳ್ತಾರೆ. ಆ ಮಿತ್ರ ವರುಣ ಭಗಂ ಮಧ್ವಪ್ಪವಂತ ಊರ್ಮಯ ಹೇಳ್ತಾರೆ. ಆ ಮಿತ್ರ ಭಗವಂತನನ್ನು ಮಿತ್ರನನ್ನಾಗಿ ಎದುರಿನಲ್ಲಿ ಪ್ರತ್ಯಕ್ಷವಾಗಿ ತೋರಿಕೊಂಡವ ಹನುಮಂತ, ಮತ್ತೆ ಶತ್ರುನಾಶ ಮಾಡಿದಂತಹ ಭೀಮ, ಮತ್ತೆ ಇನ್ನಷ್ಟು ಜ್ಞಾನಸಿದ್ಧಿಯನ್ನು ಕೊಟ್ಟವ ಮಧ್ವ. ಹೀಗೆ ಇವರು ಮನಸ್ಸಿನ ಅಲೆಯಾಗಿ ಸಮುದ್ರದ ಅಲೆಗಳಂತೆ ಬಂದು ನಮ್ಮನ್ನು ಭಗವಂತನ ಬಗ್ಗೆ ನಮ್ಮನ್ನು ತೋರಿಸ್ತಾರಂತೆ. ಇತ್ಯಾದಿಯಾಗಿ 10 ಉಪನಿಷತ್ತುಗಳಲ್ಲಿ ಹೇಳಿದಂತಹ ವಿಶೇಷವಾದಂತಹ ಪ್ರಾಣದೇವರ ಮಹಾತ್ಮೆ ಇತ್ಯಾದಿಗಳನ್ನು ಸ್ಮರಣೆ ಮಾಡುವಂತಹ ಪೂಜೆ ಇತ್ಯಾದಿ ಅತ್ಯಂತ ಶ್ರೇಷ್ಠವಾದಂತಹ ವಿಷಯವಾಗಿದೆ ಇಲ್ಲಿ. ಜಯ ಹನುಮಾನ ಜ್ಞಾನ ಗುಣಸಾಗರ, ಜಯ ಕಪೀಶತಿಹು ಲೋಕ ಉಜಾಗರ ಅಂತ ಹೇಳ್ತಾರೆ. ವಜ್ರದೇಹಿ ಹಾಗೆಯೇ ಚಿರಂಜೀವಿ ಎಂಬ ಶಕ್ತಿಯ ಅವತಾರವಾದ ಹನುಮಂತನ ದೇವಸ್ಥಾನ ನಿಜವಾಗಿಯೂ ಕೂಡ ಮಂಗಳೂರಿನಲ್ಲಿ ಒಂದು ಶಕ್ತಿಯ ಕೇಂದ್ರವಾಗಿದೆ ಅಂತಲೇ ಹೇಳ್ಬೋದು. ಇದು ಈ ವಾರದ ಕ್ಯಾಂಪಸ್ ಐ. ಮುಂದಿನ ಕ್ಯಾಂಪಸ್ ಐನಲ್ಲಿ ಮತ್ತೆ ಭೇಟಿಯಾಗೋಣ.
ಕ್ಯಾಮರಾ ಪರ್ಸನ್ ಐಒ ಜೊತೆ ದಿಸ್ ಇಸ್ ನಿತಿನ್, ಕ್ಯಾಂಪಸ್ ಐ, ಮಂಗಳೂರು. St. Aloysius College is growing leaps and bounds in the field of education. SDM Law College recently conducted. Scores of students were enrolled at St. Agnes College. ಪ್ರತಿ ಕ್ಯಾಂಪಸ್ನ ಸುದ್ದಿ ನಮ್ಮ ಕ್ಯಾಂಪಸ್ ಐ